KCET ಆಪ್ಷನ್ ಎಂಟ್ರಿ. KCET ಆಪ್ಷನ್ ಎಂಟ್ರಿ ನೀವೆಲ್ಲರೂ ಈಗ ಮಾಡಿದ್ದೀರಾ. ಲಿಂಕ್ ಅವೈಲೇಬಲ್ ಇದೆ. ನೀವು ಲಿಂಕ್ ಕ್ಲಿಕ್ ಮಾಡಿಕೊಂಡು ಆಪ್ಷನ್ ಎಂಟ್ರಿ ಮಾಡಿದ್ದೀರಾ ಅಥವಾ ಮಾಡಿಲ್ಲ ಅಂದರೆ ಮಾಡಿ. ಆಪ್ಷನ್ ಎಂಟ್ರಿ ಮಾಡಿದ ಮೇಲೆ ಅಥವಾ ಮಾಡೋದಕ್ಕಿಂತ ಮುಂಚೆ ಕೆಲವು ಇನ್ಸ್ಟ್ರಕ್ಷನ್ಸ್ಗಳನ್ನ ಫಾಲೋ ಮಾಡಿ. ಯಾಕೆಂದರೆ ಲಾಸ್ಟ್ ಇಯರು ಮತ್ತು ಪ್ರೀವಿಯಸ್ ಇಯರ್ಸ್ಗಳೆಲ್ಲ ಆಗಿದ್ದ ವಿದ್ಯಾರ್ಥಿಗಳ ಎಕ್ಸ್ಪೀರಿಯನ್ಸ್ನ ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ನೀವು ಆ ಮಿಸ್ಟೇಕ್ಗಳನ್ನ, ಆ ವಿದ್ಯಾರ್ಥಿಗಳು ಮಾಡಿದ್ದ ಮಿಸ್ಟೇಕ್ಗಳನ್ನ ನೀವು ಮಾಡಬೇಡಿ ಅಂತ ಹೇಳೋದಕ್ಕೆ ಈ ವಿಡಿಯೋ. ಇಟ್ಸ್ ಎ ವೆರಿ ಇನ್ಫಾರ್ಮೇಷನ್ ವಿಡಿಯೋ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ಗಳಿಗೂ ಸಹ ಶೇರ್ ಮಾಡೋ ಹಾಗಿದ್ರೆ ಮಾಡಿ, ಇಲ್ಲಾಂದರೆ ಬಿಡಿ. ರೈಟ್. ಆಪ್ಷನ್ ಎಂಟ್ರಿ ನೀವು ಮಾಡೋದಕ್ಕೆ ಅನ್ಲಿಮಿಟೆಡ್. ಎಷ್ಟು ಕಾಲೇಜ್ ಬೇಕಾದರೂ ನೀವು ಆ್ಯಡ್ ಮಾಡ್ಬೋದು, ಯಾವ ಕೋರ್ಸ್ ಬೇಕಾದರೂ ಆ್ಯಡ್ ಮಾಡ್ಬೋದು. ಒಂದು ನೆನ್ಪಿಟ್ಕೊಳ್ಳಿ, ಅದು 100 ಆಗ್ಬೋದು, 500 ಆಗ್ಬೋದು, 1000 ಆಗ್ಬೋದು, 2000 ಆಗ್ಬೋದು, ಎಷ್ಟು ಬೇಕಾದರೂ ನೀವು ಎಂಟ್ರಿ ಮಾಡಬಹುದು. ಬಟ್ ಹಾಗಂತ ನೀವು ಸಿಕ್ಕಿದ ಕಾಲೇಜ್ಗಳು ಯಾವ್ಯಾವ ಕೋರ್ಸ್ಗಳನ್ನು ಎಲ್ಲವನ್ನೂ ಆ್ಯಡ್ ಮಾಡಬೇಡಿ. ನಿಮ್ಮ ರ್ಯಾಂಕ್ ನೋಡ್ಕೊಳ್ಳಿ, ಲಾಸ್ಟ್ ಇಯರ್ ಕಟ್ ಆಫ್ ನೋಡ್ಕೊಳ್ಳಿ, ಯಾವ ಕಾಲೇಜು ಆ ರ್ಯಾಂಕಿಗೆ ಅಲಾಟ್ ಆಗಿದೆ ಒಂದು ಅಂದಾಜು ಮಾಡ್ಕೊಳ್ಳಿ, ಅದನ್ನು ಲಿಸ್ಟ್ ಮಾಡ್ಕೊಳ್ಳಿ. ಯಾವ ಕಾಲೇಜಲ್ಲಿ ಸೀಟು ಅಲಾಟ್ ಆದರೆ, KU ಅಲಾಟ್ ಮಾಡ್ತಾರಲ್ವ, ಅಲಾಟ್ ಆದರೆ ನೀವು ಆ ಕಾಲೇಜಿಗೆ ಹೋಗ್ತೀವಿ ಅನ್ನೋ ಹಾಗಿದ್ದರೆ ಮಾತ್ರ ನೀವು ಆಪ್ಷನ್ ಎಂಟ್ರಿ ಮಾಡಿ. ಸಪೋಸ್ ಹೋಗಲ್ಲ ಅನ್ನೋ ಹಂಗಿದ್ರೆ ಆ ಕಾಲೇಜ್ನ, ಆ ಕೋರ್ಸನ್ನು ಎಂಟ್ರಿ ಮಾಡಲೇಬೇಡಿ. ಅರ್ಥ ಆಯ್ತಾ? ಓಕೆ, ಇದು ಫಸ್ಟ್ ಸ್ಟೆಪ್. ಸೆಕೆಂಡ್ ಸ್ಟೆಪ್, ಪ್ರಯಾರಿಟಿ. KU ನಿಮಗೆ ಯಾವ ಸೀಟ್ಗಳನ್ನ ಅಲಾಟ್ ಮಾಡ್ತಾರೆ ಅಂದರೆ, ನೀವೀಗ ಆಪ್ಷನ್ ಎಂಟ್ರಿ ಮಾಡ್ತೀರಲ್ಲ, ಆ ಆಪ್ಷನ್ ಎಂಟ್ರಿಲಿರೋ ಕಾಲೇಜುಗಳು ಮತ್ತು ಕೋರ್ಸ್ಗಳನ್ನ ಮಾತ್ರ ನಿಮಗೆ ಸೆಲೆಕ್ಟ್ ಮಾಡ್ತಾರೆ. ನೀವೀಗ ಎಂಟ್ರಿ ಮಾಡಿರೋ ಕೋರ್ಸು ಮತ್ತು ಕಾಲೇಜುಗಳಲ್ಲಿ ಮಾತ್ರ ಸೆಲೆಕ್ಟ್ ಮಾಡ್ತಾರೆ ಹೊರತು ಬೇರೆ ಕೋರ್ಸ್ಗಳನ್ನ, ಬೇರೆ ಕಾಲೇಜಸ್ನ ಸೆಲೆಕ್ಟ್ ಮಾಡಲ್ಲ. ಯಾಕೆ ಅಂದರೆ ನಿಮ್ಮ ರ್ಯಾಂಕಿಗೆ ಅನುಗುಣವಾಗಿ ಅವರು ಸೆಲೆಕ್ಟ್ ಮಾಡಲ್ಲ. ನೀವು ಯಾವ ಎಂಟ್ರಿ ಕೊಟ್ಟಿದ್ದೀರೋ ಆ ಎಂಟ್ರೀಸ್ನಲ್ಲಿ ಮಾತ್ರ ಅವರು ಸೆಲೆಕ್ಟ್ ಮಾಡ್ತಾರೆ ನಿಮ್ಮ ರ್ಯಾಂಕಿಗೆ ಅನುಗುಣವಾಗಿ. ಇದು ಸೆಕೆಂಡ್ ಪಾಯಿಂಟ್. ಇನ್ನು ಥರ್ಡ್ ಪಾಯಿಂಟ್, ನೀಟ್ ವಿದ್ಯಾರ್ಥಿಗಳು. ನೀಟ್ ವಿದ್ಯಾರ್ಥಿಗಳು ನಾವೀಗ ಜಾಯಿಂಟ್ ವೆಂಚರ್ ಅಂದರೆ ಈಗ ಆಯುಷ್ ಕೋರ್ಸ್ಗೆ, ಮೆಡಿಕಲ್ಗೆ, ಡೆಂಟಲ್ಗೆ ನಾವು ಆಪ್ಷನ್ ಎಂಟ್ರಿ ಮಾಡಬಹುದಾ ಈಗ ಅಂತ. ಈಗ ಸದ್ಯಕ್ಕೆ ನೀವು KCET ಮಾತ್ರ ಎಂಟ್ರಿ ಮಾಡಿ. KCET ಅಂದರೆ ಇಂಜಿನಿಯರಿಂಗು, ವೆಟರ್ನರಿ, BSc AG, ಫಾರ್ಮಾಡಿ, ಫಾರ್ಮಾ ಸೈನ್ಸ್ ಕೋರ್ಸ್ಗಳು, ಹೀಗೆ ನೀವು ಇವಕ್ಕೆ ಮಾತ್ರ ನೀವು ಎಂಟ್ರಿ ಮಾಡಬೇಕು. ಸೊ ಡೆಂಟಲ್ಲು, ಮೆಡಿಕಲ್ಲು ಮತ್ತು ಆಯುಷ್ ಕೋರ್ಸ್ಗಳಿಗೆ ಅಲ್ಲಿ ನೀಟ್ ಕೌನ್ಸಿಲಿಂಗಿಂದ ಇನ್ಸ್ಟ್ರಕ್ಷನ್ಸ್ ಬರುತ್ತೆ MCC ಕಡೆಯಿಂದ, ಆಗ ನೀವು ಎಂಟ್ರಿ ಮಾಡ್ಬೋದು. ಈಗ KCETನ ಎಂಟ್ರಿ ಮಾಡ್ಕೊಳ್ಳಿ. ಪ್ರಯಾರಿಟಿ, ನೆಕ್ಸ್ಟ್ ಪಾಯಿಂಟು ಪ್ರಯಾರಿಟಿ. ಏನು ಪ್ರಯಾರಿಟಿ? ಫಸ್ಟು ಪ್ರಿಫರೆನ್ಸು ನೀವು ಯಾವುದಕ್ಕೆ ಅಲಾಟ್ ಮಾಡ್ತಿರೋ, ನಿಮ್ಮ ರ್ಯಾಂಕು ಚೆನ್ನಾಗಿದ್ದರೆ ಅದೇ ಕಾಲೇಜ್ ಸಿಕ್ಬಿಡುತ್ತೆ. ಅದಕ್ಕೆ ಹೇಳ್ತಾ ಇರೋದು ಪ್ರಯಾರಿಟಿಗಳು. ನೀವು ಯಾವ ಕಾಲೇಜಿಗೆ ಯಾವ ಕೋರ್ಸ್ ಬೇಕೋ ಅದನ್ನು ಫಸ್ಟ್ ಪ್ರಯಾರಿಟಿ ಕೊಡಿ. ನಿಮ್ಮ ರ್ಯಾಂಕಿಂಗ್ ಬೇಕಾದ್ರೆ 50,000 ಇರಲಿ, 40,000 ಇರಲಿ, ಟಾಪ್ ಮೋಸ್ಟ್ ಕಾಲೇಜುಗಳು ಟಾಪ್ ರ್ಯಾಂಕಿಂಗ್ಗಳನ್ನೇ ಕೊಡಿ. ಓಕೆ, ಹಂಗಂತ ನೀವು ಕೊಡ್ತಾ ನಿಮ್ಗೆ ಅದು ಸಿಗಲ್ಲ, ಅಲಾಟ್ಮೆಂಟ್ ಆಗಲ್ಲ. ಬಟ್ ನಿಮ್ಮ ರ್ಯಾಂಕಿಗೆ ಅಲಾಟ್ಮೆಂಟ್ ಆಗುತ್ತೆ, ಕೆಟಗರಿ ವೈಸ್ ಅಲಾಟ್ ಆಗುತ್ತೆ. ಸೊ ಹಾಗಾಗಿ ನೀವು ಆಪ್ಷನ್ ಎಂಟ್ರಿನ ಪ್ರಯಾರಿಟಿ ವೈಸ್, ನಿಮಗೆ ಯಾವ ಕಾಲೇಜಲ್ಲಿ ಸೀಟ್ ಸಿಕ್ಕಿದ್ರೆ ನಾನು ಅಡ್ಮಿಷನ್ ಆಗ್ತೀನೋ ಆ ಕಾಲೇಜುಗಳು ಮಾತ್ರ ಆ್ಯಡ್ ಮಾಡಿ, ಆ ಕೋರ್ಸ್ಗಳು ಮಾತ್ರ ಆ್ಯಡ್ ಮಾಡಿ. ನೆಕ್ಸ್ಟ್ ಪಾಯಿಂಟು, ಸಪೋಸ್ ನಿಮಗೀಗ CS ಇಷ್ಟ ಇದೆ, IAS ಇಷ್ಟ ಇದೆ ಅಂದ್ಕೊಳ್ಳೋಣ, ಮೆಕ್ಯಾನಿಕಲ್ ಹಾಗೆ ಸಿವಿಲ್ ಇಷ್ಟ ಇಲ್ಲ. ಮೆಕ್ಯಾನಿಕಲ್ ಸಿವಿಲ್ ಇಷ್ಟ ಇಲ್ಲ ಅಂದರೆ ನೀವು ಆಪ್ಷನ್ ಎಂಟ್ರಿ ಮಾಡಲೇಬೇಡಿ, ನೀವು ಆ ಎಂಟ್ರಿಗಳನ್ನ ಮಾಡಲೇಬೇಡಿ. ನೀವು ರ್ಯಾಂಕಿಂಗ್ ಸಪೋಸ್ ಈಗ ಒಂದು 20,000 ಇದೆ, ನಿಮಗೆ CS ಬ್ರಾಂಚೇ ಬೇಕು ಅನ್ನಂಗಿದ್ರೆ ನೀವು ಯಾವ ಕಾಲೇಜ್ ಹೋಗ್ತೀರಾ ಸಿಕ್ಕಿದ್ರೆ ಆ ಕಾಲೇಜ್ಗಳು ಆ CS ಬ್ರಾಂಚ್ ಮಾತ್ರ ಆ್ಯಡ್ ಮಾಡ್ತಾ ಹೋಗಿ. ಓಕೆ, ಸಪೋಸ್ ಈಗ ಒಂದು ಯಾವುದೋ ಒಂದು ದಾವಣಗೆರೆಯಲ್ಲೋ ಇಲ್ಲ ಬೆಂಗಳೂರಲ್ಲೋ ಒಂದು ಕಾಲೇಜ್ ಅಲಾಟ್ ಆಯಿತು ಅಂದ್ಕೊಳ್ಳೋಣ, ನೀವು ಆಪ್ಷನ್ ಎಂಟ್ರಿ ಮಾಡಿರೋದ್ರಲ್ಲೇ, ನಿಮಗದು ಬೇಡ, ನಾವು ಹೋಗಲ್ಲ ಅನ್ನಂಗಿದ್ರೆ ಅಂಥವನ್ನ ಎಂಟ್ರಿ ಮಾಡಬೇಡಿ. ನಾನು ಹೇಳ್ತಿರೋ ಪಾಯಿಂಟ್ ಅರ್ಥ ಮಾಡ್ಕೊಳ್ಳಿ, ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. ಲಾಸ್ಟ್ ಇಯರ್ಸ್ಗಳು ಏನಾಗಿತ್ತು ಅಂದರೆ, ವಿದ್ಯಾರ್ಥಿಗಳು ಹೀಗೆ ಪ್ರಯಾರಿಟಿನ ಕೊಟ್ಬಿಟ್ಟಿದ್ರು, ಆಪ್ಷನ್ ಎಂಟ್ರಿ ಮಾಡಿದರು, ಆಮೇಲೆ ಸೀಟ್ ಸಿಕ್ಕಿದ್ಮೇಲೆ ನಾನು ಹೋಗಲ್ಲ, ನಂಗೆ ಕ್ಯಾನ್ಸಲ್ ಮಾಡ್ಕೋಬೇಕು ಅಂತ ತುಂಬ ಜನ, ಏನು ಬರೀ ಒಬ್ಬರು ಇಬ್ಬರಲ್ಲ, ಥೌಸಂಡ್ಸ್ ಮೇಲೆ ವಿದ್ಯಾರ್ಥಿಗಳು ಕ್ಯಾನ್ಸಲ್ ಮಾಡ್ಕೊಂಡಿದ್ದಾರೆ. ಬಟ್ ಈ ವರ್ಷ ಇನ್ನೂ ಒಂದೇನು ಅಂದರೆ, ನೀಟ್ ಕೌನ್ಸಿಲಿಂಗ್ ಆಗ್ತಾಯಿಲ್ಲ, ಬರೀ KCET ಕೌನ್ಸಿಲಿಂಗ್ ಆಗ್ತಾಯಿದೆ. ಅಂದರೆ KCET ಆಪ್ಷನ್ ಎಂಟ್ರಿ ಮಾಡ್ತಾ ಇದ್ದಾರೆ. ಹಾಗಾಗಿ ಸೀಟ್ಗಳು ಈಗ ಮೆಡಿಕಲ್ ವಿದ್ಯಾರ್ಥಿಗಳಿಗೆ ಇಷ್ಟ ಇರೋರು
ಮೆಡಿಕಲ್ ಕೋರ್ಸು, ಡೆಂಟಲ್ ಕೋರ್ಸ್ ಮಾಡಬೇಕು, ಆಯುಷ್ ಕೋರ್ಸ್ ಮಾಡಬೇಕು ಅನ್ನೋರು ಈಗ KCET ಸೀಟ್ಗಳ್ನ ತೊಗೊಂಡಿರ್ತಾರೆ. ಅವ್ರಿಗೂ ಅಲಾಟ್ ಆಗಿರುತ್ತೆ ರ್ಯಾಂಕಿಂಗ್ ಪ್ರಕಾರ. ಅವರು ಆಪ್ಷನ್ ಎಂಟ್ರಿ ಮಾಡಿರ್ತಾರೆ. ಯಾಕೆ, ಸಪೋಸ್ ಬೈ ಚಾನ್ಸ್ ಏನಾದರೂ ಮೆಡಿಕಲ್ ಸೀಟ್ ಸಿಗ್ದಲೇ ಇದ್ದರೆ ಅಂತ ಅವ್ರಿಗೆ KCETಗೂ ಆಪ್ಷನ್ ಎಂಟ್ರಿ ಮಾಡಿರ್ತಾರೆ. ಸೊ ಅದಕ್ಕೆ ನೀವು ಮಾಡಬೇಕಾಗಿರೋದೇನೆಂದರೆ ಆಪ್ಷನ್ ಎಂಟ್ರಿನ ನಿಮಗೆ ಯಾವ ಕಾಲೇಜು ಸೀಟು ಸಿಕ್ಕಿದ್ರೆ ನಾವು ಹೋಗ್ತೀವಿ, ಆ ಕೋರ್ಸ್ ಸಿಕ್ಕಿದ್ರೆ ಹೋಗ್ತೀವಿ ಅನ್ನೋವನ್ನು ಮಾತ್ರ ನೀವು ಈಗ ಎಂಟ್ರಿ ಮಾಡಿ. ನೆಕ್ಸ್ಟ್ ಪಾಯಿಂಟ್, ಸಪೋಸ್ ನಿಮಗೀಗ ಒಂದು ಕಾಲೇಜ್ ಅಲಾಟ್ ಆಯಿತು ಅಂದ್ಕೊಳ್ಳೋಣ. ನೀವು ಕಾಲೇಜ್ಗೆ ಹೋಗಿ ಜಾಯಿನ್ ಆಗಲೇಬೇಕು. ಲಾಸ್ಟ್ ಇಯರ್ ಇದೇ ರೀತಿ ಜಾಯಿನ್ ಆಗದಲ್ಲೇ ಅವ್ರ ಮೇಲೆ ಈಗ ಕೇಸಸ್ ಇದೆ, ಅಂದರೆ ಜುಡಿಷಿಯಲ್ ಕೇಸಸ್ ಹಾಕಿದ್ದಾರೆ. ಸೊ ಆ ರೀತಿ ಮಾಡ್ಕೊಳಕ್ಕೆ ಹೋಗಬೇಡಿ. ಅದಕ್ಕೆ ನೀವು ಇಲ್ಲ ಪೆನಾಲ್ಟಿ ಕಟ್ಟಬೇಕಾಗುತ್ತೆ, 5 times ಪೆನಾಲ್ಟಿ ಕಟ್ಟಬೇಕಾಗುತ್ತೆ. ಈಗ ಎಷ್ಟು ಫೀಸ್ ಸ್ಟ್ರಕ್ಚರ್ ಇದೆಯೋ ಅದರ 5 times ಪೆನಾಲ್ಟಿ ಕಟ್ಟಬೇಕು. ಮತ್ತು ನೀವು ಕಟ್ಟಿರೋ ಫೀಸ್ಗಳ್ನ ವಾಪಸ್ ಕೊಡೋದಿಲ್ಲ, ಮುಟ್ಟುಗೋಲು ಮಾಡ್ಕೊಂಡ್ಬಿಡ್ತಾರೆ. ಅದಕ್ಕೋಸ್ಕರ ನೀವು ಯಾವ ಕಾಲೇಜ್ ಬೇಕು, ಯಾವ ಕೋರ್ಸ್ ಬೇಕು ಅಂತ ಲಿಸ್ಟ್ ಮಾಡ್ಕೊಳ್ಳಿ. ಸರ್ ನಾವೀಗ ಆಪ್ಷನ್ ಎಂಟ್ರಿ ಮಾಡಿಬಿಟ್ಟಿದ್ದೀವಿ, ಈಗೇನು ಮಾಡಬೇಕು? ನೋ ಪ್ರಾಬ್ಲಮ್, ನೀವು ಎಷ್ಟು ಸಲ ಬೇಕಾದರೂ ಆಪ್ಷನ್ ಎಂಟ್ರಿ ಮಾಡಿ. ಅರ್ಥ ಆಯಿತು ಅಂತ ಅನ್ಕೊತಾ ಇದ್ದೀನಿ. ಓಕೆ, ನೀವು ಯಾವ ಕಾಲೇಜ್ ಬೇಕೀಗ ಆಡ್ ಮಾಡ್ಕೊಂಡಿದ್ದೀರಲ್ವಾ, ಅದರಲ್ಲಿ ಅಬ್ಸರ್ವ್ ಮಾಡಿ. ನಮಗೆ ಯಾವ ಕೋರ್ಸ್ ಬೇಡ, ಯಾವ ಕಾಲೇಜ್ ಬೇಡ, ಡಿಲೀಟ್ ಮಾಡಿ ಮತ್ತೆ ಲಾಸ್ಟಿಗೆ ಸಬ್ಮಿಷನ್, ಫೈನಲ್ ಸಬ್ಮಿಷನ್ನ ಸೇವ್ನ ಮಾಡಿ. ಅದಾದಮೇಲೆ ಲಾಸ್ಟ್ ಡೇಟ್ ಆಗೋವರೆಗೂ ನೀವು, ಅಂದರೆ May 15th ನೀವು ಆಪ್ಷನ್ ಎಂಟ್ರಿ ಮಾಡ್ಬೋದು. ಈಗ ಆಪ್ಷನ್ ಎಂಟ್ರಿ ಮಾಡಿದ್ದೀರಾ, ರೈಟ್? ಆಪ್ಷನ್ ಎಂಟ್ರಿ ಮಾಡಿದ್ಮೇಲೆ ಮತ್ತೆ ನಮಗೆ ಚೇಂಜಸ್ ಬೇಕು. ಈಗ ವಿಡಿಯೋ ನೋಡ್ತೀರಾ, ವಿಡಿಯೋ ನೋಡಿದ್ಮೇಲೆ ಮತ್ತೆ ನಮಗೆ ಚೇಂಜಸ್ ಮಾಡ್ಕೋಬೇಕು ಅನ್ನೋಂಗಿದ್ರೆ ಚೇಂಜಸ್ ಮಾಡ್ಕೊಳ್ಳಿ. 15th ಜುಲೈವರೆಗೂ ನೀವು ಎಷ್ಟು ಸಲ ಬೇಕಾದರೂ ಆಪ್ಷನ್ ಎಂಟ್ರಿ ಮಾಡ್ಕೊಳ್ಳಿ, ಎಡಿಟ್ ಮಾಡ್ಕೋಬಹುದು, ಡಿಲೀಟ್ ಮಾಡ್ಕೋಬೋದು, ಹೊಸ ಕಾಲೇಜುಗಳ್ನ ಆ್ಯಡ್ ಮಾಡ್ಕೋಬಹುದು. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ SNQ ಕೋಟಾ ಮುಖಾಂತರ ಹೇಗೆ ಅಲಾಟ್ಮೆಂಟ್ ಆಗುತ್ತೆ, ಅದಕ್ಕೆ ನೀವು ಏನು ಮಾಡಬೇಕು, ಮಾರ್ಕ್ ಅಲಾಟ್ಮೆಂಟಲ್ಲಿ ಸೀಟು ಸಿಗ್ದಲೇ ಇದ್ದರೆ ಫಸ್ಟ್ ರೌಂಡಲ್ಲಿ ಆ ಕೋರ್ಸನ್ನು ಹೇಗೆ ತಗೋಬೇಕು ಅದ್ರ ಬಗ್ಗೆ ವಿಡಿಯೋಗಳನ್ನ ನೆಕ್ಸ್ಟ್ ಅಪ್ಡೇಟ್ ಮಾಡ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.